ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಹಿಂದಿನ ಒಂದು ವಿಡಿಯೋಗಳಲ್ಲಿ LIC ಅದರ ಜೊತೆಗೆ BHEL ನಾವು ಒಂದು ಚಾರ್ಟ್ ಅನಾಲಿಸಿಸ್ ಮತ್ತೆ ಒಂದು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಏನು ಮಾಡಬೇಕಂತ ಒಂದು ಐಡಿಯಾ ಕೊಟ್ಟಿದೆ. ಅದರ ರಿವ್ಯೂ ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ FII ನಾವು ಫಾಲೋ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಸೀಕ್ರೆಟ್ಗಳಿರುತ್ತೆ. ಅದರಲ್ಲಿ ಒಂದು ಸೀಕ್ರೆಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. FIIs ಯಾವುದೇ ಒಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾದ್ರೆ ಅವರು ನಂತರ ರ್ಯಾಂಡಮ್ ಆಗಿ ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡಿರ್ಬೋದಾಗಿರ್ಬೋದು, ಆ ರೀತಿ ಮಾಡೋದಿಲ್ಲ. ಅವ್ರದ್ದೇ ಆದಂಥ ಕೆಲವೊಂದು ಒಂದು ಟ್ಯಾಕ್ಟಿಕ್ಸ್ ಅಂತ ಏನು ಕರೀತಾರೆ ಅದನ್ನ ಫಾಲೋ ಮಾಡಿಕೊಂಡೆ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನೀವು ನೋಡಿದ್ರೆ ಲಾಸ್ಟ್ ಒಂದು 3 months ಹಿಂದೆ ನೀವು ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರು ಸೆಲ್ಲಿಂಗ್ ಸೈಡ್ ಇದ್ರು. ಅದಾದ್ಮೇಲೆ ಈಗ ಬೈಯಿಂಗ್ ಸೈಡ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಒನ್ ಆಫ್ ದಿ ಸೀಕ್ರೆಟ್ ಏನಂತ ಹೇಳಿದ್ರೆ ಜಂಪಿಂಗ್ ಫ್ರಮ್ ಸೆಕ್ಟಾರ್ ಟು ಸೆಕ್ಟಾರ್. ಅವ್ರು ಯಾವುದೇ ಒಂದು ಟೈಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಒಂದು ಸೆಕ್ಟಾರಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾನೆ ಹೋಗ್ತಾರೆ. ಆ ಒಂದು ಸೆಕ್ಟಾರಲ್ಲಿ ಪ್ರಾಫಿಟ್ ಮಾಡಿದ್ರೆ ನೆಕ್ಸ್ಟ್ ಮತ್ತೊಂದು ಸೆಕ್ಟಾರ್ಗೆ ಮೂವ್ಮೆಂಟ್ ಆಗ್ತಾರೆ. ಮತ್ತೆ ಹಿಂದಿನ ಸೆಕ್ಟಾರಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ಗೆ ಶುರು ಮಾಡ್ಕೊತಾ ಹೋಗ್ತಾರೆ. ಸೊ ಅದರ ಸಲುವಾಗಿ ನೀವು ಲಾಸ್ಟ್ ಒಂದು ಪ್ರಾಬ್ಲಿ ಒಂದು 8 ತಿಂಗಳಿಂದ 1 ವರ್ಷ ನೋಡ್ಬೋದು. IT ಸೆಕ್ಟರ್ ಇದ್ದಂಥ ಸ್ಟಾಕ್ಗಳು ಬ್ಯಾಕ್ ಟು ಬ್ಯಾಕ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ಅದೇನಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ FII ಏನಿದ್ದಾರೆ ಅವರು ಆ ಒಂದು ಸೆಕ್ಟರ್ ಅಲ್ಲಿ ಪ್ರೀವಿಯಸ್ ಇಯರ್ನ ಒಂದು ಬೈಯಿಂಗ್ ಏನು ಮಾಡಿದ್ರು ಅದು ಆದ್ಮೇಲೆ ನೆಕ್ಸ್ಟ್ ಸೆಲ್ಲಿಂಗ್ ಕಡೆ ಟರ್ನ್ ಆದ್ರು. ಅದಕ್ಕೋಸ್ಕರ ಹೆವಿ ಸೆಲ್ಲಿಂಗ್ ಇತ್ತು ಅಂತ ಹೇಳ್ಬೋದು. ಈಗ ಅವರು ಬೈಯಿಂಗ್ ಕಡೆ ಟರ್ನ್ ಆಗ್ತಿರೋದ್ರಿಂದ ಒನ್ ಆಫ್ ದಿ ಸೆಕ್ಟರ್ ಅಲ್ಲಿ ಯಾವ ಒಂದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನಾವು ನೋಡಿದ್ರೆ ಅದು IT ಸೆಕ್ಟರ್. ಓಕೆ, ಸೊ ಈ ಒಂದು IT ಸೆಕ್ಟರ್ ಹೆಂಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗ್ತಿದೆ ಅಂತ ಸಹ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಡಿಸ್ಕ್ಲೇಮರ್, ನಾನು SEBI ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡುವಂಥ ಒಂದು ಇನ್ಫಾರ್ಮೇಷನ್ ಅನಾಲಿಸಿಸ್ ಅದ್ರ ಜೊತೆಗೆ ಒಂದು ಐಡಿಯಾ ಬಂದು ನಿಮ್ಮ ಒಂದು ಎಜುಕೇಶನಲ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ನೀವು ನೋಡ್ಬೋದು ನಿಫ್ಟಿ ಬಂದು ನಾ ಮತ್ತೊಂದು ಪಾಯಿಂಟ್ ಹೇಳೋದು ಮರುತ್ತೆ. ನಾನು ಹಿಂದಿನ ಒಂದು ವೀಕ್ಗಳಲ್ಲಿ ಒಂದು ಅನಾಲಿಸಿಸ್ ಮಾಡಾಕಿದ್ದೆ. ನಿಫ್ಟಿ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಯಾರು ಒಂದು ಆಲ್ ಟೈಮ್ ಹೈ ಫಸ್ಟ್ ರೀಚ್ ಆಗ್ತಾರೆ ಅಂತ ಅನಾಲಿಸಿಸ್ ಮಾಡಿದೆ. ಆ ಅನಾಲಿಸಿಸ್ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ನಿಮ್ಮ ಕರೆಂಟ್ ಮಾರ್ಕೆಟ್ ಟ್ರೆಂಡ್ ನೀವು ಜೊತೆಗೆ ರಿಯಲ್ ಒಂದು ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಒಂದು ಅನಾಲಿಸಿಸ್ ಯಾವ ಮಟ್ಟಿಗೆ ಪರ್ಫಾರ್ಮೆನ್ಸ್ ಪಾಸಿಟಿವ್ ವರ್ಕ್ ಆಗಿದೆ ಅಂತ. ಓಕೆ, ಸೊ ನೀವು ನೋಡ್ಬೋದು ಈ ಒಂದು ನಿಫ್ಟಿ ಒಂದು 50 ಆಲ್ ಟೈಮ್ ಇದನ್ನು ರೀಚ್ ಆಗಕ್ಕೆ ಪ್ರಾಬ್ಲಿ 1.5-2% ಇನ್ನು ಪಾಯಿಂಟ್ ಅಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಇದು ಮಾರ್ಕೆಟ್ನ ಕ್ಲೋಸಿಂಗ್ ಚಾರ್ಟ್ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಸ್ವಿಂಗ್ ಆದ್ಮೇಲೆ ಆಲ್ಮೋಸ್ಟ್ ಒಂದು ಹೈ ಕಡೆ ಬಂದಿದೆ ಅಂತ ಹೇಳ್ಬೋದು. ಈ ರೀತಿ ಒಂದು ಪರ್ಫಾರ್ಮೆನ್ಸು ನಿಫ್ಟಿ 50 ಕೊಟ್ಟಿದೆ, ಅದು ಅಪ್ ಟ್ರೆಂಡ್ ಕೊಟ್ಟಿದೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು. ನಿಮ್ಗೆ ಆಲ್ಮೋಸ್ಟ್ ನಾವು ಈ ಟೈಮಲ್ಲಿ ಇರ್ಬೇಕಾದ್ರೆ ನಾವು ಅನಾಲಿಸಿಸ್ ಮಾಡಿ ನೋಡ್ಬೋದು 42,000 ಕ್ರಾಸ್ ಆಗುತ್ತೆ ಅಂತ ಅನಾಲಿಸಿಸ್ ಮಾಡಿದ್ರೆ ನೋಡಿ ಅದೇ ರೀತಿ ಕ್ರಾಸ್ ಆಗಿದೆ. ನಾನು ನವೆಂಬರ್ ಎಂಡಲ್ಲಿ ಆಗುತ್ತೆ ಅನ್ಕೊಂಡೆ, ಬಟ್ ನಮ್ಮ ಒಂದು ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿ ಸೊ ಬಿಫೋರ್ ಎಂಡ್ ಆಫ್ ಎಕ್ಸ್ಪೈರಿ 3rd ವೀಕ್ ಎಕ್ಸ್ಪೈರಿ ಅಷ್ಟರಲ್ಲಿ ರೀಚ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಎರಡು ಚಾರ್ಟ್ಗಳು ನೋಡಿದ್ರೆ ನಿಮಗೆ ಎರಡು ಚಾರ್ಟ್ಗಳು ಆಲ್ಮೋಸ್ಟ್ ಒಂದು ಒಂದು ಆಲ್ ಟೈಮ್ ಹೈ ರೀಚ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ನಾವು ನೋಡಿದ್ರಿ. ಬಟ್ ಅದರ ಒಂದು ವಿರುದ್ಧವಾದಂತಹ ಒಂದು ಚಾರ್ಟ್ ನೋಡಿದ್ರೆ ನಮ್ಮ IT ಸೆಕ್ಟಾರ್ ಇದೇನು ನಾನು ಎರಡು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಈ ಎರಡು ಸೆಕ್ಟಾರ್ಗಳಲ್ಲಿ ನೀವು ನೋಡ್ಬೋದು ಹೈ ಒಂದು ಸ್ಟ್ರೆಂತ್ ಇತ್ತು. ಬ್ಯಾಂಕಿಂಗ್ ಸೆಕ್ಟರ್ ಸ್ಟ್ರೆಂತ್ ಇದ್ದಾಗ ಬ್ಯಾಂಕ್ ನಿಫ್ಟಿ ಹೈ ಹೋಯ್ತು. ಅದ್ರ ಜೊತೆಗೆ ನಿಫ್ಟಿಯಲ್ಲಿ ಸ್ಟ್ರೆಂತ್ ಇದ್ದಾಗ ನಿಫ್ಟಿ ಸಹ ಹೋಯ್ತು. ಬಟ್ ನಿಫ್ಟಿ ಏನಕ್ಕೆ ಆಲ್ ಟೈಮ್ ಹೋಗಿಲ್ಲ ಅಂತ ಹೇಳಿದ್ರೆ ಅದರ ಮೇಜರ್ ಪ್ರಾಬ್ಲಮ್ ಬಂದು ನಮ್ಮ IT ಸೆಕ್ಟರ್ ಇಂದ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು IT ಸೆಕ್ಟರ್ ಬ್ಯಾಕ್ ಟು ಬ್ಯಾಕ್ ಇದು ನಿಫ್ಟಿಯ ಒಂದು ಚಾರ್ಟ್. ನಿಫ್ಟಿ ನೋಡೋದು ನಿಮಗೆ ಅಪ್ ಹೋಗ್ಬೇಕಾದ್ರೆ ನಮ್ಮ ಒಂದು IT ಸೆಕ್ಟರ್ ನೋಡ್ಬೋದು ಡೌನ್ ಟ್ರೆಂಡ್ ಇದೆ. ಇದಕ್ಕೋಸ್ಕರನೇ ನಿಫ್ಟಿ ಸಹ ಆಲ್ ಟೈಮ್ ಹೈ ಹೋಗಿಲ್ಲ ಅನ್ನೋ ಒಂದು ಅನಾಲಿಸಿಸ್ ಅನ್ನು ನೋಡಿದ್ರಿ. ಸೊ ಈಗಿನ ಸಿಚುವೇಶನ್ ನೋಡಿದ್ರೆ IT ಸೆಕ್ಟರ್ ಅಲ್ಲಿ 2020 2022 ಬಿಗಿನಿಂಗ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಇದು ಕೊಟ್ಟಂತಹ ರಿಟರ್ನ್ ಬಂದು 200-250% ರಿಟರ್ನ್ ಕೊಟ್ಟಿದೆ. ಅದು ಆಲ್ ಟೈಮ್ ಹೈ, ಅದು ನಿಫ್ಟಿ IT ಒಂದು ಪರ್ಫಾರ್ಮೆನ್ಸ್. ಸೊ ಅದ್ರ ಜೊತೆಗೆ ಆಲ್ ಟೈಮ್ ಹೈ ಇಂದ ಈ ಒಂದು ಪಾಯಿಂಟ್ ನೀವು ಏನ್ ಟ್ರಿಪಲ್ ಬಾಟಮ್ ಅಂತ ನಾವೇನು ಕರೀತಾರಲ್ಲ ಆ ಒಂದು ಪಾಯಿಂಟ್ ಆಲ್ಮೋಸ್ಟ್ ಒಂದು 26,000 ಪಾಯಿಂಟ್ಸ್ ಕಂಟ ಬಂದಿದೆ. ಅದು ಆಲ್ಮೋಸ್ಟ್ 35% ಡೌನ್ ಆಗಿದೆ ಅಂತ ಹೇಳ್ಬೋದು IT ಸೆಕ್ಟರ್ ಅಲ್ಲಿ. ಸೊ ಈ ರೀತಿಯ ಒಂದು ಡೌನ್ ಟ್ರೆಂಡ್ ಇದ್ದಾಗನೇ ನಮ್ಮ ಪೆನ್ ತಗೊಂಡ್ಬಿಡ್ತೀನಿ. ಸೊ ಈ ರೀತಿ ಒಂದು ಡೌನ್ ಟ್ರೆಂಡ್ ಇದ್ದಾಗಲೇ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಒಂದು FII ನ ಒಂದು ಸೆಲ್ಲಿಂಗ್ ನಾವು ನೋಡ್ಬೇಕಾದಂತ ಒಂದು ಸಿಚುವೇಶನ್ ಬಂದಿತ್ತು. ಈಗ ನೋಡಿದ್ರೆ ನಮ್ಮ FII ಬ್ಯಾಕ್ ಟು ಬ್ಯಾಕ್ ಬೈಯಿಂಗ್ ಕಡೆ ಹೋಗ್ತಿರೋದ್ರಿಂದ ನೀವು ನೋಡ್ಬೋದು ಅದೇ ರೀತಿ ಈ ಒಂದು ಸ್ಟಾಕ್ ಅಥವಾ ಈ ಒಂದು ಸೆಕ್ಟಾರ್ ಸಹ ಒಂದು ಹೈ ಕಡೆ ಹೋಗುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಈ ಒಂದು ಸೆಕ್ಟಾರ್ ಅಲ್ಲಿ FII ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿರೋ ಅಂತ ನಾವು ನೋಡ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಇವತ್ತು ಡೇಟ್ ಏನು 14th ನವೆಂಬರ್ ನ ಒಂದು ಮಾರ್ಕೆಟ್ನ ಟ್ರೆಂಡ್ ನೋಡಿದ್ರೆ
ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಸಿಕ್ಕಾಪಟ್ಟೆ ವೊಲಟೈಲಿಟಿ ಇದ್ರೂ ಸಹ ಇನ್ಫೋಸಿಸ್ ಮತ್ತೆ TCS ಅವ್ರ ಜೊತೆಗೆ IT ಸೆಕ್ಟರ್ ಇರುವಂತಹ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಒಂದು ಪಾಸಿಟಿವ್ ಕಡೆ ಇದೆ ಅಂತ ಹೇಳ್ಬೋದು. ಎಕ್ಸೆಪ್ಟ್ ವಿಪ್ರೋ ಒಂದು ಡೌನ್ ಇದೆ ಅನ್ನೋದು ಬಿಟ್ಟರೆ ಎಷ್ಟು ಪರ್ಸೆಂಟ್ 1% ಅಥವಾ 0.79 ಅಥವಾ 1% ಡೌನ್ ಇದೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಒಂದು ಅಪ್ ಟ್ರೆಂಡ್ ಶುರು ಆಗಿದೆ. ಸೊ ಅಲ್ಲಿಗೆ ಈ ಒಂದು ವಿಡಿಯೋದ ಒಂದು ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಏನಾದ್ರು ಮಾಡಬೇಕು ಅಥವಾ ಯಾವುದಾದ್ರು ಒಂದು ಸೆಕ್ಟರ್ನ ಒಂದು ರೊಟೇಷನ್ ನೀವು ಐಡೆಂಟಿಫೈ ಮಾಡೋಕ್ಕೆ ಒಂದು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ FII ನ ಒಂದು ನೆಕ್ಸ್ಟ್ ಸೆಕ್ಟೋರಿಯಲ್ ಇನ್ವೆಸ್ಟ್ಮೆಂಟ್ಸ್ ಇದು ಬಂದು IT ಸೆಕ್ಟರ್. ಸೊ ಇವರು ಆಲ್ರೆಡಿ ಈ ಒಂದು ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು ಫ್ಯೂ ಪರ್ಸೆಂಟೇಜ್ ಅಪ್ ಹೋಗಿರೋದ್ರಿಂದ ಈ ಒಂದು ಲೆವೆಲ್ ಕ್ರಾಸ್ ಆಗೋ ಗಂಟ ವೆಯ್ಟ್ ಮಾಡಿ. ಅದು ಆಲ್ಮೋಸ್ಟ್ 30,000 ಅಥವಾ 29,800 29,900 ಅಥವಾ 30,000 ರೌಂಡ್ ಫಿಗರ್ ತಗೊಂಡ್ರೆ ಈ ಲೆವೆಲ್ ಕ್ರಾಸ್ ಆಗೋ ಗಂಟ ನೀವು ಕಾದು ಈ ಸೆಕ್ಟರ್ ಅಲ್ಲಿ ಇರುವಂತ ಆಲ್ಮೋಸ್ಟ್ 10 ಸ್ಟಾಕ್ ಹೆಸರುಗಳನ್ನ ನಾನು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಕೋಫೋರ್ಜ್, HCL, ಇನ್ಫೋಸಿಸ್, L&T ಟೆಕ್ನಾಲಜೀಸ್, L&T ಇನ್ಫೋಟೆಕ್, ಮೈಂಡ್ಟ್ರೀ, ಎಂಫಸಿಸ್, TCS, ಟೆಕ್ ಮಹೇಂದ್ರ, ವಿಪ್ರೋ, ಅದ್ರ ಜೊತೆಗೆ ಇನ್ಫೋಸಿಸ್, ಈ ರೀತಿಯ ಸ್ಟಾಕ್ಗಳು ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಬೋದು. ಸೊ ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಅದ್ರ ಜೊತೆಗೆ ನಿಮ್ಮ ಒಂದು ನಡಿಗೆ FII ಕಡೆಗೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಈ ಒಂದು ಸ್ಟಾಕು ಇನ್ನೂ ಸ್ವಲ್ಪ ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಅದು IT ಸೆಕ್ಟರ್. ಓಕೆ, ಸೊ ಈ ಒಂದು IT ಸೆಕ್ಟರ್ನ ಇನ್ಫಾರ್ಮೇಶನ್ಸ್ ಕೊಟ್ಮೇಲೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ 2 ಚಾರ್ಟ್ ಅನಾಲಿಸಿಸ್ ಮಾಡಿದ್ರೆ ಒಂದು ಬಂದು LIC ಒಂದು ಐಡಿಯಾ ಶೇರ್ ಮಾಡಿದ್ದೆ. ಸೊ LICಯಲ್ಲಿ ನಾನು ಹೇಳಿದೆ ಅದು ಈ ಒಂದು ಗ್ಯಾಪ್ನ ಫಿಲ್ ಆದಮೇಲೆ ಅಪ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ, ಬಟ್ ಅದಕ್ಕಿಂತ ಮುಂಚೆನೇ ಒಂದು ಅಪ್ ಟ್ರೆಂಡ್ ಶುರು ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿಂದ ಈ ಒಂದು 605 ಅಥವಾ 606 ಇರಬೇಕಾದ್ರೆ ಶೇರ್ ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಸೊ ಆ ಒಂದು ಪಾಯಿಂಟ್ನ ಇವತ್ತಿನ ಸಿಚುವೇಶನ್ ಗಂಟ ನೋಡಿದ್ರೆ ಆಲ್ಮೋಸ್ಟ್ ಈ ಒಂದು ಸ್ಟಾಕು 10 to 13-14% ಒಂದು ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನೂ ಮಾಡೋಕ್ಕೆ ಒಂದು ಚಾನ್ಸಸ್ ಹೈ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ಬೋದು. ಯಾವ ಬೇಸಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ಅದು ಈ ಒಂದು ಕ್ಯಾಂಡಲ್ನ ಬೇಸಸ್. ಈ ಒಂದು LIC ಒಂದು ಲೈಫ್ ಇನ್ಶೂರೆನ್ಸ್ ಏನಿದೆ ಅದರ ಒಂದು ಪ್ರಾಫಿಟ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಸ್ಟಾಕು ಆಲ್ಮೋಸ್ಟ್ 6-7% ಗ್ಯಾಪ್ ಅಪ್ ಆಯಿತು ಅಂತ ಹೇಳ್ಬೋದು. ಸೊ ಗ್ಯಾಪ್ ಅಪ್ ಸಸ್ಟೈನ್ ಆಗಿಲ್ಲ ಅಂತ ಹೇಳ್ಬೋದು. ಈ ಕ್ಯಾಂಡಲ್ನ ನೋಡಿದ್ರೆ ನೆಕ್ಸ್ಟ್ ಬಂದು ಈ ಒಂದು ಗ್ಯಾಪ್ನ ಫಿಲ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿದೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಬೇಕು ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಪ್ಲಾನಿಂಗ್ನ ಸಹ ಮಾಡ್ಕೊಂಡು ಗ್ಯಾಪ್ ಫಿಲ್ ಆಗೋ ಟೈಮಲ್ಲಿ ಬಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಪ್ಲಾನಿಂಗ್ನ ಮಾಡಿಕೊಳ್ಳಬಹುದು. ಅದ್ರ ಜೊತೆಗೆ ಮತ್ತೊಂದು BHEL ನ ಒಂದು ಶೇರ್ ಮಾಡಿದೆ. ಇದು ಸ್ವಲ್ಪ ಒಂದು ನಮಗೆ ಒಂದು ಟೆನ್ಷನ್ ಕೊಟ್ಟಂತಹ ಒಂದು ಸ್ಟಾಕ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ನೋಡ್ಬೋದು, ಈ ಒಂದು ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ಸೊ ಈ ಒಂದು ರೆಸಿಸ್ಟೆನ್ಸ್ಗಳನ್ನ ನಾನು ಅನಾಲಿಸಿಸ್ ಪ್ರಕಾರ ಒಂದು ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ನಮ್ಮೊಂದು ಸರ್ಪ್ರೈಸಿಂಗ್ ಆಗಿ ನೋಡಿದ್ರೆ ಈ ಒಂದು ಸ್ಟಾಕು ಆಲ್ಮೋಸ್ಟ್ 6-7% ಡೌನ್ ಕೊಟ್ಟಿತ್ತು ಅಂತ ಹೇಳ್ಬೋದು. ಬಟ್ ನಾನು ಇನ್ನೂ ಕ್ಲೋಸ್ ಮಾಡಿಲ್ಲ, ಬಿಕಾಸ್ ಇಷ್ಟು ಗ್ಯಾಪ್ ಡೌನ್ ಬಂತಂದ್ರೆ ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ನೋಡಿದ್ರೆ ಈ ರೀತಿಯ ಒಂದು ಟ್ರೆಂಡ್ನ ಮಾಡಿ ರೀಟೇಲರ್ಸ್ನ ಟ್ರಾಪ್ ಮಾಡೋದ್ರ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ನೋಡೋಣ ಈ ಒಂದು ಸ್ಟಾಕು ಈ ಲೆವೆಲ್ಲು ಇಂದ ಈ ಲೆವೆಲ್ ಗಂಟೆ ಏನಾದರೂ ಹೋಲ್ಡ್ ಆಗಿ ಏನಾದರೂ ಇತ್ತು ಅಂದರೆ ನಾನು ಮತ್ತೆ ಸ್ವಲ್ಪ ದಿವಸ ಇನ್ವೆಸ್ಟ್ಮೆಂಟ್ನ ಹೋಲ್ಡ್ ಮಾಡೋಕ್ಕೆ ನಾನು ಸ್ವಿಂಗ್ ಟ್ರೇಡಿಂಗ್ಗೆ ಪ್ಲಾನಿಂಗ್ ಮಾಡ್ತೀನಿ. ಇನ್ ಕೇಸ್ ಇಲ್ಲ ಈ ಲೆವೆಲ್ನ ಬ್ರೇಕ್ ಆಯ್ತು ಅಂದರೆ ನಾನು ಸ್ಟಾಪ್ ಲಾಸ್ ಹಿಟ್ ತೊಗೊಂಡು ನಾನು ಮತ್ತೆ ನೆಕ್ಸ್ಟ್ ಸ್ವಿಂಗ್ ಟ್ರೇಡಿಂಗ್ಗೆ ಮೂವ್ಮೆಂಟ್ ಆಗ್ತೀನಿ ಅಂತ ಒಂದು ಅನಾಲಿಸಿಸ್ ಕೊಡ್ತಾ ಇದ್ದೀನಿ. ಇದು ನಮ್ಮ ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿ ಒಂದು ಅನಾಲಿಸಿಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗಿ. ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕಂತಂದರೆ ನೀವು FII DIನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಒಂದು ಸೀಕ್ರೆಟ್ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಬೇರೆ ಸೀಕ್ರೆಟ್ ಅದು ಇದನ್ನ ಇತ್ತು ಅಂತ ಹೇಳಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ, ಬೇರೆಯವರು ಸಹ ಕಲ್ತ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.